ನಮಸ್ಕಾರ ವೀಕ್ಷಕ ಬಂಧುಗಳೇ ಮತ್ತು ಗಜಲ್ ಪ್ರಿಯರೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ನನ್ನ ಯೂಟ್ಯೂಬ್ ವಾಹಿನಿಯ ಗಜಲ್ಗಳ ಗುಚ್ಛ ಕಾರ್ಯಕ್ರಮದ 53ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಸಂಚಿಕೆಯಲ್ಲಿಯೂ ನಾನು ದಾಗ್ ದೆಹಲ್ವಿ ಅವರ ಮತ್ತೊಂದು ಗಜಲನ್ನು ತಮ್ಮ ಮುಂದೆ ಅರ್ಪಿಸುತ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕಾಗಿ ನಾನು ದಾಗ್ ದೆಹಲ್ವಿ ಅವರ ಕೇವಲ 2 ಗಜಲಗಳನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ. 1ನೇ ಗಜಲ್ ಈಗಾಗಲೇ ತಮ್ಮ ಮುಂದೆ ಅರ್ಪಣೆ ಮಾಡಿರುವೆ. ಇದು 2ನೇ ಗಜಲ್. ದಾಗ್ ದೆಹಲ್ವಿ ಅವರು ಕೂಡ ಈ ಮೊಘಲ ಸಾಮ್ರಾಟದ ಕೊನೆ ದಿನಗಳ ಖ್ಯಾತ ಗಜಲ್ಕಾರ ಮತ್ತು ರೊಮ್ಯಾಂಟಿಕ್ ಉರ್ದು ಕವಿ. ಅವರ ಜನ್ಮ 1851ರಲ್ಲಿ 1831ರಲ್ಲಿ ದೆಹಲಿಯಲ್ಲಿ ಆಗ್ತದೆ. ಅವರ ತಂದೆಯವರು ಮೊಘಲ ಸಾಮ್ರಾಜ್ಯದಲ್ಲಿ ಅಧಿಕಾರಿಯಾಗಿರ್ತಾರೆ. ಅವರು ತಮ್ಮ ಸೇವೆಯನ್ನು ಇಂದಿನ ಪಾಕಿಸ್ತಾನದ ಲಾಹೋರ್ದಲ್ಲಿ ಮಾಡ್ತಿರ್ತಾರೆ. ಆ ವೇಳೆಯಲ್ಲಿ ಸಾಕಷ್ಟು ರಾಜಕೀಯ ಏರಿಳಿತಗಳು ನಡೆಯುತ್ತವೆ. ಮೊಘಲ್ ಸಾಮ್ರಾಜ್ಯದ ಒಂದು ಪ್ರಭಾವವನ್ನು ಕಡಿಮೆ ಆಗಿರ್ತದೆ, ಕ್ಷೀಣಿಸ್ತಾ ಹೊರಟಿರ್ತದೆ. ಬಹದ್ದೂರ್ ಶಾ ಜಫರ್ ಅವರ ಸಾಮ್ರಾಟರಾಗಿರ್ತಾರೆ. ಇವರ ತಂದೆಯವರು ದಾಗ್ ದೆಹಲಿಯವರು ಕೇವಲ 4 ವರ್ಷದ ಮಗು ಇದ್ದಾಗ ಅವರು ಮರಣ ಹೊಂದ್ತಾರೆ. ಅದರಿಂದ ಸ್ವಲ್ಪ ಬದುಕಿನಲ್ಲಿ ಕಸಿವಿಸಿಕೊಳ್ತಾರೆ. ತಾಯಿ ಇನ್ನು ಯುವತಿ ಇರ್ತಾಳೆ. ಮುಂದೆ ಈ ಹುಡುಗ 4 ವರ್ಷದಾಗಿರ್ತಾನೆ. ಅಂಥದ್ರಲ್ಲಿಗೆ ಮೊಘಲ್ ಈ ರಾಜರ ಅರಸರ ಆಶ್ರಯ ಸಿಗ್ತಿದೆ. ಬಹದ್ದೂರ್ ಶಾ ಜಫರರ ಮೊಮ್ಮಗ ಇವರ ತಾಯಿಯನ್ನು ಮದುವೆ ಆಗ್ತಾನೆ. ಅದರಿಂದಾಗಿ ದಾಗ್ ದೆಹಲ್ವಿಗೆ ಒಂದು ರಾಜಗೌರವ ಸಿಗ್ತಿದೆ. ಅಲ್ಲೇ ಬೆಳೀತಾರೆ. ಅವರು ಕವಿಗಳಾಗ್ತಾರೆ, ಗಜಲ್ಕಾರ ಆಗ್ತಾರೆ, ಒಳ್ಳೆ ಖ್ಯಾತಿಯನ್ನು ಹೊಂದಿರ್ತಾರೆ. ಅಲ್ಲಿ ಆಸ್ಥಾನ ಕವಿಯೂ ಆಗಿರ್ತಾರೆ. ಮುಂದೆ ಮೊಘಲ ರಾಜ ಇವರನ್ನ ತಮ್ಮ ಪ್ರತಿನಿಧಿಯಾಗಿ ದಕ್ಷಿಣದ ನಿಜಾಮರ ಹೈದರಾಬಾದಿಗೆ ಕಳಿಸಿಕೊಡ್ತಾರೆ. ಇವರು ಹೈದರಾಬಾದಿಗೆ ಬಂದು ಬಿಡ್ತಾರೆ. ಕೆಲವೊಂದು ದಿನಗಳವರೆಗೆ ಇವರಿಗೆ ಆಸ್ಥಾನ ಕವಿ ಸ್ಥಾನ ಸಿಕ್ಕಿದ್ದಿಲ್ಲ. ಆದರೂ ಕೊನೆಗೆ ಹೈದರಾಬಾದದ ಆಸ್ಥಾನ ಕವಿ ಸ್ಥಾನವನ್ನು ಪಡೀತಾರೆ. 1905ರಲ್ಲಿ ಅವರು ಅದೇ ಹೈದರಾಬಾದ್ನಲ್ಲಿ ತಮ್ಮ ಕೊನೆ ಉಸಿರನ್ನು ಎಳಿತಾರೆ. ಇವತ್ತು ಹೈದರಾಬಾದ್ದಲ್ಲಿ ದಾಗ್ ದೆಹಲ್ವಿ ಅವರ ಸಮಾಧಿ ಇದೆ. ದಾಗ್ ದೆಹಲ್ವಿ ಅವರು ಒಬ್ಬ ರೊಮ್ಯಾಂಟಿಕ್ ಪೋಯಿಟ್ ಆಗಿದ್ದರಿಂದ ಬದುಕಿನ ಏರಿಳಿತಗಳ ಜೊತೆಗೆ ಪ್ರೇಮದಲ್ಲಿಯ ಏರಿಳಿತಗಳ ಬಗ್ಗೆ ಸಾಕಷ್ಟು ತಮ್ಮ ಅನುಭವವನ್ನು ತಮ್ಮ ಶೇರ್ಗಳಲ್ಲಿ, ತಮ್ಮ ಗಜಲ್ಗಳಲ್ಲಿ ಹಂಚಿಕೊಂಡಿರುವರು. ಅವರದ್ದು ಒಂದು ಶೇರನ್ನು ಇಲ್ಲಿ ನಾನು ತಮ್ಮ ಮುಂದಿಡ್ಲಿಕ್ಕೆ ಬಯಸ್ತೇನೆ. ಜೀವ ಬೇಸರಾಗಿದೆ ದಾಗ್, ಜೀವ ಬೇಸರಾಗಿದೆ ದಾಗ್, ಆದರೂ ಜೀವಂತ ಏಕೆ ಇರುವೆ, ಆದರೂ ಜೀವಂತ ಏಕೆ ಇರುವೆ. ಜೀವವು ಪ್ರಿಯದಾಗಿ ಉಳಿಯಲಿಲ್ಲ, ಜೀವವು ಪ್ರಿಯದಾಗಿ ಉಳಿಯಲಿಲ್ಲ. ಜೀವ ಹೋಗುವುದು ಇಲ್ಲ, ಜೀವ ಹೋಗುವುದು ಇಲ್ಲ. ಪ್ರೇಮದಲ್ಲಿ ದುಃಖವನ್ನು ಎದುರಿಸುತ್ತಿದ್ದಾಗ ಅಥವಾ ಪ್ರೇಯಸಿ ಪ್ರಿಯತಮನಿಂದ ದೂರ ಸರಿತಾ ಇದ್ದಾಗ ಪ್ರೀತಮನ ಮನಸ್ಸಿನಲ್ಲಿ ಆಗುತ್ತಿರುವಂತಹ ನೋವು, ಅಲ್ಲೋಲ ಕಲ್ಲೋಲಗಳ ಭಾವನೆಗಳನ್ನೇ ಅವರು ಈ ಗಜಲದಲ್ಲಿ ಹಂಚಿಕೊಂಡಿರುವರು. ದಾಗ್ ದೆಹಲ್ವಿಯವರ ಈ ಗಜಲವು 9 ಶೇರ್ಗಳನ್ನು, ದ್ವಿಪಂಕ್ತಿಗಳನ್ನು ಹೊಂದಿದೆ.
ಅವುಗಳ ಸಾರಾಂಶ ಈ ರೀತಿಯಾಗಿದೆ. ಪ್ರೀತಿಸಿ ಪ್ರೇಯಸಿ ಪ್ರೀತಮನಿಂದ ದೂರಾಗುತ್ತಿದ್ದಾಗ ಅವನ ಮಾನಸಿಕ ನೋವು ಹೇಳುತ್ತಿರುವುದು. ಅದೆಂಥ ಮನಸ್ಸಿನ ಗೊಂದಲ ನಿನ್ನದು. ಬಳಿ ಬಳಿ ಕರೆಯುತ್ತಿಲ್ಲ, ಬಳಿ ಬರುತ್ತಿಲ್ಲ, ಬಿಡುತ್ತಿಲ್ಲ. ಬಳಿ ಕರೆಯುತ್ತಿಲ್ಲ, ಬಳಿ ಬರಲು ಬಿಡುತ್ತಿಲ್ಲ. ಭೇಟಿಗೆ ಅಂತ್ಯವೂ ಹೇಳುತ್ತಿಲ್ಲ. ಸಾವು ಬಂದರೂ ಪರವಾಗಿಲ್ಲ, ಅಂತಿಮ ನಮನ ಹೇಳು. ಆದರೆ ಪ್ರೇಮದ ಋಣಕ್ಕೆ ಋಣಿಯಾಗಿರಬೇಕು. ನಮ್ಮಲ್ಲಿ ಯಾವ ಅಮಲೂ ಇಲ್ಲ, ಸಾವಿನ ನಿದ್ರೆಯೂ ಇಲ್ಲ. ಯಾಕೆ ತಲೆ ಎತ್ತಿ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೀ ನೋಡುತ್ತಿಲ್ಲ? ನಾನು ಎಂದಿಗೂ ನಿನ್ನ ಮಾತನ್ನು ಮೀರಿಲ್ಲ. ಮೀರಿದ್ದರೆ ಹೇಳು, ಹಾಗಿದ್ದರೆ ನಾನೇಕೆ ನಿನಗೆ ಹೇಳುತ್ತಿದ್ದೆ? ಎತ್ತ ನೋಡಿದರೂ ಪರದೆಗಳು ಇವೆ, ನಾನು ಅದರಲ್ಲಿ ಕುಳಿತಿರುವೆ. ಮುಚ್ಚಿಕೊಳ್ಳುವ ಪ್ರಶ್ನೆಯೇ ಇಲ್ಲ. ನನ್ನೊಂದಿಗೆ ಹಗುರಾಗಿ ವರ್ತಿಸಬೇಡ, ನಾನು ನಿನ್ನ ಕಣ್ಣಲ್ಲಿ ಕಸವಾಗಿರುವೆ. ಆದರೆ ನನ್ನ ಮೃದು ಕಣ್ಣಿನಲ್ಲಿ ಒಮ್ಮೆಯಾದರೂ ಲೀನವಾಗಿ ನೋಡು. ಮೇಳದಲ್ಲಿ ನನ್ನ ಕಂಡ ಜನರು ನನ್ನ ಬಗ್ಗೆ ಪ್ರಶಂಸನೀಯ ಮಾತುಗಳನ್ನು ಆಡಿದರು. ಅಲ್ಲಿ ಮತ್ಯಾರೋ ಇದ್ದರೂ ಅವರನ್ನು ಜನ ಎಬ್ಬಿಸಿ ಹೊರಹಾಕಲಿಲ್ಲ. ಸಂಬಂಧವು ಕಥೆಯಾದಾಗ ನೋವುಗಳು ಪೀಡಿಸುವವು. ಸಂಬಂಧ ಇಲ್ಲದವರನ್ನು ಕಾಡಿಸಲು ನೋವೇ ಇರುವುದಿಲ್ಲ. ಬದುಕು ಬೇಸರವಾಯಿತು, ಆದರೂ ಜೀವಂತ ಇರುವೆ. ಇತ್ತ ಜೀವದ ಮೇಲಿನ ಪ್ರೀತಿ ಉಳಿಯಲಿಲ್ಲ, ಅತ್ತ ಸಾವು ಬರುತ್ತಿಲ್ಲ. ಗಜಲ್ ಪ್ರಿಯರೇ, ದಾಗ್ ದೆಹಲಿಯವರ ಗಜಲದ ಮೊದಲನೇ ಶೇರನ್ನ ಅಂದರೆ ಮತ್ಲನ್ನ ಲಕ್ಷ್ಯ ಕೊಟ್ಟು ಕೇಳಿ. उज्र आने भी है, उज्र आने भी है, और बुलाते भी नहीं, और बुलाते भी नहीं. बाई से तर्क मुलाकात, बाई से तर्क मुलाकात, बताते भी नहीं, बताते भी नहीं. ಇಲ್ಲಿ ಬುಲಾತೆ ಮತ್ತು ಬತಾತೆ ಕಾಫಿಯಾಗಿದೆ, ವಿ ನಹಿ ರದೀಫ್ ಆಗಿದೆ. ಅದನ್ನೇ ಕನ್ನಡದಲ್ಲಿ ಭಾವಾಂತರ. ಅತ್ತ ಬರದಂತೆ ಅಡ್ಡಿಯೂ ಇದೆ, ಅತ್ತ ಬರದಂತೆ ಅಡ್ಡಿಯೂ ಇದೆ, ಇತ್ತ ಕರೆಯುವುದೂ ಇಲ್ಲ. ಭೇಟಿಗೆ 22 ವಿಧಾಯಗಳನ್ನು ಭೇಟಿಗೆ 22 ವಿಧಾಯಗಳನ್ನು ಹೇಳುವುದೂ ಇಲ್ಲ. ಇಲ್ಲಿ ಕರೆಯುವುದು, ಹೇಳುವುದು ಕಾಫಿಯಾಗಿದೆ, ಇಲ್ಲ ರದೀಫ್. ಗಜಲದ ಎರಡನೇ ಸೇರ್. मुंतज़ीर हैं दम में रुखसत किए, मुंतज़ीर हैं दम में रुखसत किए, मर जाए तो जाएं, मर जाए तो जाएं. फिर ये एहसास की हम छोड़ के जाते भी नहीं, हम छोड़ के जाते भी नहीं. ಅದೇ ಭಾವನೆಯನ್ನ ಕನ್ನಡದಲ್ಲಿ ಅಂತಿಮ ವಿದಾಯ ನಿರೀಕ್ಷೆ ಇದೆ, ಅಂತಿಮ ವಿದಾಯ ನಿರೀಕ್ಷೆ ಇದೆ, ಸತ್ತು ಹೋದರೂ ಹೋಗಲಿ, ಆದರೆ ಅದರ ಋಣದ ನಾವು ತೊರೆದು ಹೋಗುವುದು ಇಲ್ಲ. ಗಜಲದ ಮೂರನೇ ಸೇರ್. ಸರ್ ಉಠಾವೋ ತೋ ಸಹಿ, ಸರ್ ಉಠಾವೋ ತೋ ಸಹಿ, आंख मिलाओ तो सही, सर उठाओ तो सही, आंख मिलाओ तो सही. नशे में भी नहीं, नशे में भी नहीं, नींद के माते भी नहीं. ಕನ್ನಡದಲ್ಲಿ
ತಲೆ ಮೇಲೆತ್ತಿಯಾದರೂ ನೋಡು, ಕಣ್ಣಲ್ಲಿ ಕಣ್ಣಿಟ್ಟಾದರೂ ನೋಡು. ತಲೆ ಮೇಲೆತ್ತಿಯಾದರೂ ನೋಡು, ಕಣ್ಣಲ್ಲಿ ಕಣ್ಣಿಟ್ಟಾದರೂ ನೋಡು. ಮದ್ಯದ ಅಮಲಿನಲ್ಲೂ ಇಲ್ಲ ಹಾಗೆ ನಿದ್ರೆಯ ಸಾವವೂ ಇಲ್ಲ, ನಿದ್ರೆಯ ಸಾವವೂ ಇಲ್ಲ. ಗಜಲದ 4ನೇ ಸೇರ್. ಕ್ಯಾ ಕಹಾ ಫಿರ್ ತೋ ಕಹೋ, ಕ್ಯಾ ಕಹಾ ಫಿರ್ ತೋ ಕಹೋ, ಹಮ್ नहीं सुनते तेरी. क्या कहा फिर तो कहो, हम नहीं सुनते तेरी. नहीं सुनते तो हम, नहीं सुनते तो हम ऐसों को सुनाते भी नहीं, ऐसों को सुनाते भी नहीं. ಅದನ್ನೇ ಕನ್ನಡದಲ್ಲಿ, ಏನು ಹೇಳಿದಿ ಇನ್ನೊಮ್ಮೆ ಹೇಳು, ಏನು ಹೇಳಿದಿ ಇನ್ನೊಮ್ಮೆ ಹೇಳು, ನಾವು ನೀ ಹೇಳಿದ್ದನ್ನು ಕೇಳುವುದಿಲ್ಲ, ನಾವು ನೀ ಹೇಳಿದ್ದನ್ನು ಕೇಳುವುದಿಲ್ಲ. ನಾವೆಲ್ಲಿ ಕೇಳುವುದಿಲ್ಲವೋ, ನಾವೆಲ್ಲಿ ಕೇಳುವುದಿಲ್ಲವೋ ಅಂಥವರಿಗೂ ಹೇಳುವುದೂ ಇಲ್ಲ, ಅಂಥವರಿಗೂ ಹೇಳುವುದೂ ಇಲ್ಲ. ದಾಗ್ ದೆಹಲ್ವಿ ಅವರ ಗಜಲದ 5ನೇ ಸೇರ್. खूब पर्दा है चिलमन से, खूब पर्दा है चिलमन से, लगे बैठे हम, लगे बैठे हैं हम. साफ चुपते भी नहीं, साफ चुपते भी नहीं, सामने आते भी नहीं, सामने आते भी नहीं. ಕನ್ನಡದಲ್ಲಿ, ಸಾಕಷ್ಟು ಪರದೆ ಇದೆ, ಸಾಕಷ್ಟು ಪರದೆ ಇದೆ, ಆ ಪರದೆಯೊಂದಿಗೆ ಕುಳಿತಿದ್ದೇವೆ, ಆ ಪರದೆಯೊಂದಿಗೆ ಕುಳಿತಿದ್ದೇವೆ. ದೃಶ್ಯವು ಮುಚ್ಚಿಕೊಳ್ಳುವುದೂ ಇಲ್ಲ, ದೃಶ್ಯವು ಮುಚ್ಚಿಕೊಳ್ಳುವುದೂ ಇಲ್ಲ, ಅದು ಮುಂದೆ ಬರುವುದೂ ಇಲ್ಲ, ಅದು ಮುಂದೆ ಬರುವುದೂ ಇಲ್ಲ. ದಾಗ್ ಅವರ ಗಜಲದ 6ನೇ ಸೇರ್. मुझसे लागर तेरी, मुझसे लागर तेरी आंखों में कटकते रहे, आंखों में कटकते रहे. तुझसे नाजुक, तुझसे नाजुक मेरी नजरों, तुझसे नाजुक मेरी नजरों, तुझसे नाजुक मेरी नजरों में समाते नहीं, मेरी नजरों में समाते नहीं. ಅದನ್ನೇ ಕನ್ನಡದಲ್ಲಿ, ನನ್ನೊಂದಿಗೆ ಕ್ಷುಲ್ಲಕತೆ, ನನ್ನೊಂದಿಗೆ ಕ್ಷುಲ್ಲಕತೆ, ನಿನ್ನ ಕಣ್ಣಲ್ಲಿ ನಾ ಚುಚ್ಚುತ್ತಾ ಇರುವೆ, ನಿನ್ನ ಕಣ್ಣಲ್ಲಿ ನಾ ಚುಚ್ಚುತ್ತಾ ಇರುವೆ. ನಿನಗಿಂತ ಕೋಮಲ ಎನ್ನ ದೃಷ್ಟಿಯು, ನಿನಗಿಂತ ಕೋಮಲ ಎನ್ನ ದೃಷ್ಟಿಯು, ಲೀನ ಆಗುವುದೂ ಇಲ್ಲ, ಲೀನ ಆಗುವುದೂ ಇಲ್ಲ. ಗಜಲದ 7ನೇ ಸೇರ್. देखते ही मुझे महफिल में, देखते ही मुझे महफिल में ये इरशाद हुआ, कौन बैठा है, कौन बैठा है, उसे लोग उठाते भी नहीं, उसे लोग उठाते भी नहीं. ಕನ್ನಡದಲ್ಲಿ, ನೋಡಿ ನನ್ನನ್ನು ಕೂಟದಲ್ಲಿ, ನೋಡಿ ನನ್ನನ್ನು ಕೂಟದಲ್ಲಿ, ಸಮ್ಮತಿ ಮಾತುಗಳು ಬಂದವು, ಸಮ್ಮತಿ ಮಾತುಗಳು ಬಂದವು. ಯಾರು ಕುಳಿತಿರುವರೋ ಅವರನ್ನು ಜನ ಎಬ್ಬಿಸುವುದೂ ಇಲ್ಲ, ಅವರನ್ನು ಜನ ಎಬ್ಬಿಸುವುದೂ ಇಲ್ಲ. ಗಜಲದ 8ನೇ ಸೇರ್. हो चुका खता ताल्लुक तो, हो चुका खता ताल्लुक तो, जफाएं क्यों हो, जफाएं क्यों हो. जिनको मतलब नहीं, जिनको मतलब नहीं रहता, वो सताते भी नहीं, वो सताते भी नहीं. ಅದೇ ಭಾವನೆಗಳನ್ನು ಕನ್ನಡದಲ್ಲಿ, ಸಂಬಂಧವು ಕಥೆಯಾದಾಗ, ಸಂಬಂಧವು ಕಥೆ ಆದಾಗ ಹಿಂಸೆಗಳು ಏತಕ್ಕೆ ಬೇಕಾಗುವವು, ಹಿಂಸೆಗಳು ಏತಕ್ಕೆ ಬೇಕಾಗುವವು, ಅದು ಯಾರಿಗೆ ಸಂಬಂಧಿಲ್ಲ, ಅದು ಯಾರಿಗೆ ಸಂಬಂಧಿಲ್ಲ, ಅವರು ಪೀಡಿಸುವುದೂ ಇಲ್ಲ, ಅವರು ಪೀಡಿಸುವುದೂ ಇಲ್ಲ. ಖ್ಯಾತ ಉರ್ದು ಗಜಲ್ का रोमांटिक पोएट
ದಾಗ್ ದೆಹಲ್ವಿ ಅವರ ಗಜಲದ ಕೊನೆ ಶೇರ್ ಅಂದರೆ ಮಕ್ತ. जिस्त से तंग हो, जिस्त से तंग हो ऐ दाग जो जीते क्यों हो, जिस्त से तंग हो ऐ दाग जीते क्यों हो, जान प्यारी भी नहीं, जान प्यारी भी नहीं, जान से जाते भी नहीं, जान से जाते भी नहीं. ಅದೇ ಭಾವನೆಯನ್ನು ಕನ್ನಡದಲ್ಲಿ ಜೀವ ಬೇಸರಾಗಿದೆ ದಾಗ್, ಜೀವ ಬೇಸರಾಗಿದೆ ದಾಗ್, ಆದರೂ ಜೀವಂತ ಏಕೆ ಇರುವೆ, ಆದರೂ ಜೀವಂತ ಏಕೆ ಇರುವೆ, ಜೀವವು ಪ್ರಿಯದಾಗಿ ಉಳಿಯಲಿಲ್ಲ, ಜೀವವು ಪ್ರಿಯದಾಗಿ ಉಳಿಯಲಿಲ್ಲ, ಜೀವ ಹೋಗುವುದೂ ಇಲ್ಲ, ಜೀವ ಹೋಗುವುದೂ ಇಲ್ಲ. ವೀಕ್ಷಕರೇ, ಗಜಲ್ ಪ್ರಿಯರೇ, ದಾಗ್ ಅವರ ಗಜಲನ್ನು ಮತ್ತು ಅದರ ಭಾವಾನುವಾದವನ್ನು ತಾವು ಇಲ್ಲಿ ತನಕ ಕೇಳಿದ್ರಿ. ಅದೇ ಒಂದು ಹಿನ್ನೆಲೆ ಉಳ್ಳ ನನ್ನ ಭಾವನೆಗಳನ್ನು ಹೊತ್ತು ತರುವ ನಾನು ರಚಿಸಿದ ಕನ್ನಡ ಗಜಲನ್ನು ತಮ್ಮ ಮುಂದೆ ಇಡಲು ಸಂತೋಷ ಅನಿಸ್ತಾ ಇದೆ. ನನ್ನ ಕನ್ನಡ ಗಜಲದ ಮೊದಲನೇ ಶೇರ್, ಮೊದಲನೇ ಪಂಕ್ತಿ, ದ್ವಿಪಂಕ್ತಿ ಹೀಗಿದೆ. ನಿನ್ನ ಬಳಿ ಬರುವ ಇಚ್ಛೆ ನನಗಿದೆ, ನಿನಗೆ ಕರೆಯುವ ಇಚ್ಛೆ ಇಲ್ಲ. ನಿನ್ನ ಬಳಿ ಬರುವ ಇಚ್ಛೆ ನನಗಿದೆ, ನಿನಗೆ ಕರೆಯುವ ಇಚ್ಛೆ ಇಲ್ಲ. ಮನದಲ್ಲಿ ಇದೆ ಮೆಚ್ಚುಗೆ, ಮನದಲ್ಲಿ ಇದೆ ಮೆಚ್ಚುಗೆ, ನಿನ್ನಲ್ಲಿ ವಿದಾಯ ಹೇಳುವ ಇಚ್ಛೆ ಇಲ್ಲ, ನಿನ್ನಲ್ಲಿ ವಿದಾಯ ಹೇಳುವ ಇಚ್ಛೆ, ಕರೆಯುವ ಹೇಳುವ ಇದು ಕಾಫಿಯ ಇದೆ, ಇಚ್ಛೆ ಇಲ್ಲ, ಇಚ್ಛೆ ಇಲ್ಲ, ಇದು ರದೀಫ್ ಇದೆ. ಗಜಲದ ಎರಡನೇ ಸೇರ್. ಕೊನೆ ಉಸಿರು ಬಿಡುವ ಮುನ್ನ, ಕೊನೆ ಉಸಿರು ಬಿಡುವ ಮುನ್ನ ಹೇಳಬೇಕಿತ್ತು ವಿದಾಯ ನಿನ್ನ ಮಾತಿನಂತೆ, ಹೇಳಬೇಕಿತ್ತು ವಿದಾಯ ನಿನ್ನ ಮಾತಿನಂತೆ, ಕೇಳಿ ನಿನ್ನ ಆ ಕೊನೆ, ಕೇಳಿ ನಿನ್ನ ಆ ಕೊನೆ, ನಿನಗೆ ಕೊನೆ ವಿದಾಯ ಹೇಳುವ ಇಚ್ಛೆ ಇಲ್ಲ, ನಿನಗೆ ಕೊನೆ ವಿದಾಯ ಹೇಳುವ ಇಚ್ಛೆ ಇಲ್ಲ. ಗಜಲದ ಮೂರನೇ ಸೇರ್. ಎನ್ನನ್ನು ಒಮ್ಮೆಯಾದರೂ ತಲೆ ಎತ್ತಿ, ನನ್ನನ್ನು ಎನ್ನನ್ನು ಒಮ್ಮೆಯಾದರೂ ತಲೆ ಎತ್ತಿ, ಕಣ್ಣಲ್ಲಿ ಕಣ್ಣಿಟ್ಟು ನೋಡಲಿಲ್ಲ, ಕಣ್ಣಲ್ಲಿ ಕಣ್ಣಿಟ್ಟು ನೋಡಲಿಲ್ಲ, ಆ ಆಸೆ ಇತ್ತು, ಆ ಆಸೆ ಇತ್ತು, ಇನ್ನೆಲ್ಲಿ ಆ ಭಾಗ್ಯ, ಆ ಆಸೆ ಇತ್ತು, ಇನ್ನೆಲ್ಲಿ ಆ ಭಾಗ್ಯ, ನನಗೆ ಈಗ ತಿಳಿಯುವ ಇಚ್ಛೆ ಇಲ್ಲ, ಈಗ ತಿಳಿಯುವ ಇಚ್ಛೆ ಇಲ್ಲ. ಗಜಲದ ನಾಲ್ಕನೇ ಸೇರ್. ನೀನು ಕೇಳಲಿಲ್ಲ, ನಾನು ಹೇಳಲಿಲ್ಲ, ನೀನು ಕೇಳಲಿಲ್ಲ, ನಾನು ಹೇಳಲಿಲ್ಲ, ಎಂಥ ಮುಗ್ಧ ಪ್ರೇಮ ಅದು, ಎಂತಹ ಮುಗ್ಧ ಪ್ರೇಮ ಅದು, ಇಂದು ನಿನ್ನ ಪ್ರೇಮದ ಗುಂಗಿನಿಂದ, ಇಂದು ನಿನ್ನ ಪ್ರೇಮದ ಗುಂಗಿನಿಂದ ನನಗೆ ಹೊರಬರುವ ಇಚ್ಛೆ ಇಲ್ಲ, ನನಗೆ ಹೊರಬರುವ ಇಚ್ಛೆ ಇಲ್ಲ. ಗಜಲದ ಐದನೇ ಶೇರ್. ಸಂಪ್ರದಾಯಕ್ಕೆ ಮಣಿದು, ಸಂಪ್ರದಾಯಕ್ಕೆ ಮಣಿದು ದೂರಾದೆ ನೀನು, ಸಂಪ್ರದಾಯಕ್ಕೆ ಮಣಿದು ದೂರಾದೆ ನೀನು, ನಾ ಅಲ್ಲಿಯೇ ನಿಂತೆ ನೋಡುತ್ತ, ನಾ ಅಲ್ಲಿಯೇ ನಿಂತೆ ನೋಡುತ್ತ, ಒಲ್ಲದ ಮನದಿ ದೂರಾದೆ, ಒಲ್ಲದ ಮನದಿ ದೂರಾದೆ, ಆದರೂ ನನ್ನ ಕಳೆದುಕೊಳ್ಳುವ ಇಚ್ಛೆ ಇಲ್ಲ, ನನ್ನ ಕಳೆದುಕೊಳ್ಳುವ ಇಚ್ಛೆ. ಗಜಲದ ಆರನೇ ಶೇರ್. ನೀ ಬಯಸಿದಂತೆ ನಾನು ಆಯ್ಕೆ ಮಾಡಿಕೊಂಡ ಬದುಕು, ನೀನು ಬಯಸಿದಂತೆ ನಾನು ಆಯ್ಕೆ ಮಾಡಿಕೊಂಡ ಬದುಕು, ಒಂದೇ ಬದುಕು, ಹಾಗೇ ನೀನು ಪಾಲಿಸಿದೆ ವಚನ, ನಮ್ಮಲ್ಲಿ ಪರಸ್ಪರ ನಿಂದಿಸುವ ಇಚ್ಛೆ ಇಲ್ಲ, ನಮ್ಮಲ್ಲಿ ಪರಸ್ಪರ ನಿಂದಿಸುವ ಇಚ್ಛೆ ಇಲ್ಲ. ಪ್ರಿಯರೇ, ನನ್ನ ಗಜಲದ 7ನೇ ಶೇರ್.
ಎನ್ನ ಕಂಡು ಮಂಟಪದಲ್ಲಿ ನಿನ್ನವರು ಎನ್ನ ಗೌರವಿಸಿದರು ತಿಳಿದು, ಆದರೂ ನಮ್ಮ ಸಂಬಂಧ ತಿಳಿದ ಅವರಲ್ಲಿ ಕೂಡಿಸುವ ಇಚ್ಛೆ ಇಲ್ಲ. ಗದಲದ 8ನೇ ಸೇರ್. ನಮ್ಮ ಪ್ರೇಮವು ಕಥೆಯಾಯಿತು, ಇನ್ನೇಕೆ ಅದರ ಸಂಬಂಧ ಪೀಡನೆ, ದೇಹ ದೂರಾದರೂ ಎನ್ನ ಮನಕ್ಕೆ ಆತ್ಮ ಸಂಬಂಧ ತೊರೆಯುವ ಇಚ್ಛೆ ಇಲ್ಲ. ಲಕ್ಷಗೊಟ್ಟಿ ಕೇಳಿ ಗದಲ್ ಪ್ರಿಯರೇ, ನನ್ನ ಈ ಕನ್ನಡ ಗದಲದ ಕೊನೆ ಶೈಲಿ ಮಗ್ತಾ ಹೀಗೆ ಹೇಳ್ತಿದೆ. ಇದಂತ ನ್ಯಾಯ ಅರ್ಜುನ, ತಿಳಿದು ಎಲ್ಲರೂ ಏಕೆ ಅಸಹಾಯಕರು, ಅಪಖ್ಯಾತಿಗೆ ಅಂಜಿ ಎಲ್ಲರಿಗೂ ಆ ಸಂಪ್ರದಾಯ ತೊರೆಯುವ ಇಚ್ಛೆ ಇಲ್ಲ. ಗದಲ್ ಪ್ರಿಯರೇ, ಸನ್ಮಾನ್ಯ ವೀಕ್ಷಕರೇ, ಇಲ್ಲಿವರೆಗೆ ತಾವು ದಾಗ್ ದೆಹಲ್ವಿಯವರ ಉರ್ದು ಗದಲನ್ನು, ನನ್ನಿಂದ ಅದರ ಭಾವಾಂತರವನ್ನು ಮತ್ತು ಅದೇ ಭಾವನೆಗಳನ್ನು ಹೊತ್ತು ತಂದ ನಾನು ರಚಿಸಿದ ಕನ್ನಡ ಗದಲಗಳನ್ನು ತಮ್ಮ ಮುಂದೆ ನಾನು ಸಮರ್ಪಿಸಿರುವೆ. ತಮಗೆ ಆ ಗದಲಗಳು ಹಿಡಿಸಿರಬೇಕು ಮನಸ್ಸಿಗೆ. ದಯವಿಟ್ಟು ಈ ನನ್ನ ಚಲನನ್ನು ಲೈಕ್ ಮಾಡಿ, ಶೇರ್ ಮಾಡಿ, ತಾವು ಅದರ ಬಗ್ಗೆ ಕಮೆಂಟ್ ಮಾಡಿ ಮತ್ತು ಈ ಕಾರ್ಯಕ್ರಮವನ್ನು, ಈ ಚಾನಲ್ನ ವಾಹಿನಿಯನ್ನು ಮೆಚ್ಚಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಸುವುದನ್ನು ಮರೆಯಬೇಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಖ್ಯಾತ ಉರ್ದು ಗಜಲ್ಕಾರ್ ಅಬ್ದುಲ್ ಗಫೂರ್ ಜೋಸನ್ ಅವರ ಗಜಲಗಳನ್ನು ತಮ್ಮ ಮುಂದೆ ಅರ್ಪಿಸುವೆ. ಅಲ್ಲಿವರೆಗೆ ಧನ್ಯವಾದಗಳು. ಮತ್ತೆ ಸಿಗೋಣ. ಮತ್ತೆ